ಇದೆ. ನಾವು ಪಟಾಕ ಅಂಗಡಿಗೆ ಬಂದಿದ್ದೀವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿವಸ ಆಯಿತು ಮನೇಲೇ ಕೂತಿದ್ದು ಬೋರ್ ಆಗ್ತಾಯಿತ್ತು. ಹೊರಗಡೆ ಹೋಗೋಣ ಅಂತೇಳಿ ಪಾರ್ಕಿಗೆ ಹೋಗಿ ಬರೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಹಾಗೆ ಸೇಮ್ ಟೈಮ್ ನನ್ನ ಅಕ್ಕನ ಮಗಳಿಗೆ ಟ್ಯೂಷನ್ ಇದೆ. ಪ್ರಾಗ್ಯ ಅವಳಿಗೆ ಹೇಳಿದು, ನಾವು ಪಾರ್ಕಿಗೆ ಹೋಗ್ತೀವಿ, ನೀನು ಟ್ಯೂಷನಿಗೆ ಹೋಗು ಹಾಗೆ ಹೇಗೆ ಅಂತ. ಅದಕ್ಕೆ ಅವಳು ಅಳ್ತಾ ಇದ್ದಾಳೆ, ನಾವೆಲ್ಲ ಪಾರ್ಕಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಈಗ ನಾವು ಮಾರ್ಕೆಟ್ ಹೋಗ್ತಾ ಇದ್ದೀವಿ, ಅಲ್ಲಿ ರಬ್ಬರ್ ಕ್ಯಾರೆಟ್ ಅಂತ. ಹಾಗೆ ಕುಕ್ಕರ್ ಇದೊಂದು ರಬ್ಬರ್ ಹೋಗಿತ್ತು, ಅದು ಸ್ವಲ್ಪ ಲೀಕೇಜ್ ಆಗ್ತಾಯಿತ್ತು. ಹಾಗೆ ಬಾವ ತೊಗೊಂಡು ಬನ್ನಿ ಅಲ್ಲಿ ಶಾಪಿಗೆ ಹೋಗಿ ಅಂತ ಹೇಳಿದರು. ಹಾಗೆ ಹೋಗ್ತಾ ಇದ್ದೀವಿ. ಹೋಗಿದ್ವಿ, ಎಷ್ಟಾಯ್ತು, ಶಾಪ್ ಓಪನ್ ಇಲ್ಲ, ಆಮೇಲೆ ಓಪನ್ ಆಗುತ್ತದೆ. ಬಾವ ಸಿಕ್ಕಿದ್ರು ನಮಗೆ, ಅವರು ಹೇಳಿದ್ರು ಓಪನ್ ಇಲ್ಲ ಅಂತ. ಈಗ ಸೀದಾ ಪಾರ್ಕಿಗೆ ಹೋಗುದು. ಅಕ್ಕ ಬರ್ತೀನಿ ಅಂತ ಹೇಳಿದೆ, ಅವಳಿಗೆ ಆರಾಮಿಲ್ಲ. ಆದರೂ ನಾನು ಬೋರ್ ಆಗುತ್ತಲ್ಲ ಮನೇಲಿ ಹೋಗುವ ಅಂತ ಹೇಳಿದ್ದೀನಿ. ನೋಡ್ಬೇಕು ಎಂತ ಮಕ್ಕಳು ನನಗಿಂತ ಮುಂದೆ ಓಡೋಗ್ತಿದ್ದಾರೆ ಮನೆಗೆ. ಸತಿ ಮಾಡು, ಮಾಡ್ತೀನಿ. Yes. I play this like I like this. But I go to fire. And I go to down. I go down. And I go down. And I go down. This is happy. And I get happy. I also get more happy. Where is Pragya? Where is Pragya? Where is Pragya? ಪ್ರಾಗಿ ರಗ್ಲಿ ಮಾಡೋಕ್ಕಾಗ ಪ್ರಾಗ್ಯ ನೋಡಿ ಹೆಂಗ್ ಕೂತಿದ್ದಾಳೆ. ಹಾಗೆ ಗೇಮ್ಸ್ ಎಲ್ಲ ಆಟ ಆಡ್ಸ್ಕೊಂಡು ಸ್ವಲ್ಪ ಈ ಕಡೆ ಬಂದ್ವಿ. ಇದು ತುಂಬ ದೊಡ್ಡ ಪಾರ್ಕ್ ಆಯ್ತಾ, ಮೈಸೂರದ್ದು ಚಲುವಾಂಬ ಪಾರ್ಕ್ ಅಂತ ಹೇಳಿ ತುಂಬ ದೊಡ್ಡ ಪಾರ್ಕ್ ಇದು. ಹಾಗೆ ಇಲ್ಲಿ ಸ್ವಲ್ಪ ಅಕ್ಕ ತಂಗಿಯರದ್ದು ಫೋಟೋ ಶೂಟ್ ಆಗ್ತಾ ಉಂಟು. ಹಾಗೆ ನಾನು ಸುಮ್ಮನೆ ಕೂತ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ. ಅವರಿಬ್ಬರು ಕುಣಿತಾ ಇದ್ದಾರೆ, ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡೋದಂತೆ. ಹಾಗೆ ಕೆಲವೊಂದು ರೀಲ್ಸ್ ಕೂಡ ಮಾಡಿದ್ವಿ. ತುಂಬ ಲೊಕೇಶನ್ ಎಲ್ಲ ಚೆನ್ನಾಗಿತ್ತಲ್ಲ, ರೀಲ್ಸ್ ಮಾಡಿದ್ದು ಕೂಡ ಚೆನ್ನಾಗಿ ಬಂದಿದೆ. ನಾನು ಆಲ್ರೆಡಿ ಹಾಕಿದ್ದೀನಿ ರೀಲ್ಸ್ ಎಲ್ಲ ಯೂಟ್ಯೂಬ್ ಶಾರ್ಟ್ಸಲ್ಲಿ. ಅಪ್ಪು ಹೋಗೋಣ ಸಾಕಾ? ಎಲ್ಲಿ ಪಾನಿಪುರಿ ಎಲ್ಲಿ ತಿನ್ನೋದು? ಪಟಾಕ ಆಟಾಡೋಣ. ಇಲ್ಲಿಂದಾನೆ ಹೋಗೋಣ. ಹೋಗೋಣ ಸಾಕಾಟ. ನಾನು ಹೋಗ್ತೀನಿ. ಗಂಟೆ 6 o'clock ಆಯ್ತು, ಇನ್ನು ಸ್ನಾನ ಮಾಡ್ಬೇಕಪ್ಪ ಮನೆಗೆ ಹೋಗಿ. ಹೋಗೋಣ. ಅವಳು ನೋಡಿ ಅಲ್ಲೋದ್ಲು. Bye.
ಸ್ಮಾಲ್ ಸಿಸ್ಟರ್ ಚಡ್ಡಿ ಸ್ಮಾಟ. ಹೋಗೋಣ ಮನೆಗೆ. ಬೇಡ ಚಿಕ್ಕಿ, ನಿಮ್ಮನ್ನ ಯಾಕಾದ್ರೂ ಕರ್ಕೊಬಂದ ಅನ್ನಿಸ್ತಾ ಇದೆ. ನಾವು ಐಸ್ ಕ್ರೀಮ್ ಪಾರ್ಲರಿಗೆ ಹೋಗ್ತಾ ಇದ್ದೀವಿ ಬಾವಂದು. ಅಲ್ಲಿ ಹೋಗ್ಬಿಟ್ಟು ನಾಳೆ ಅಕ್ಕನ ಬರ್ಡೇ ಉಂಟಲ್ಲ, ಕೇಕ್ ತಗೊಂಡು ಹಾಗೆ ಹೋಗೋಣ ಅಂತ ಹೇಳಿ. ಅಲ್ವಾ ಪಾಪ? ರೈಸ್ ಕೇಕ್ ಕೊಂಡು ಬಾವನ್ ಶಾಪ್ ಹತ್ರ ಹೋಗಿ ಅಲ್ಲಿಂದ ಈ ಕಡೆ ಅಪೋಸಿಟಲ್ಲಿ ಒಂದು ಪಟಾಕ ಅಂತ ಒಂದು ಚಾಟ್ಸ್ ಮತ್ತು ಸ್ವೀಟ್ ಸೆಂಟರ್ ಎಲ್ಲ ಇದೆ. ತುಂಬ ಚೆನ್ನಾಗಿರೋ ಚಾಟ್ಸು ಮತ್ತು ಜಿಲೇಬಿ ಅಂತೂ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಕಡೆ ಒಂದು ಜಿಲೇಬಿ ತಿಂದರೆ ನಿಮಗೆ ಮುಖದ ಮೇಲೆ ಹೊಡೆದಂಗಿರುತ್ತೆ. ಹಾಗೆ ಇಲ್ಲಿ ನೀವು ಒಂದು ಬಾಕ್ಸ್ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದರ ಅಪೋಸಿಟಲ್ಲೇ ಕಾರ್ನರ್ ಹೌಸ್ ಅಂತ ಇದೆ, ಅಲ್ಲೇ ನಮ್ಮ ಬಾವ ವರ್ಕ್ ಮಾಡೋದು. ಸೊ ಯಾರಾದರೂ ಮೈಸೂರವರು ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ ನನಗೆ. ಹಾಗೆ ಇಲ್ಲಿ ಈಗ ಆರ್ಡರ್ ಮಾಡಿದ್ದೀವಿ ಪಾನಿಪುರಿ ಮತ್ತು ಮಸಾಲ ಪುರಿ ಹಾಗೆ ಜಿಲೇಬಿ ನೋಡಿ. ಮಸಾಲ ಪುರಿ ಜಿಲೇಬಿ ಆ್ಯಂಡ್ ಈ ತಿಂಡಿ ಎಲ್ಲ ಮನೇಲಿ ತಿಂತೀವಿ. ಜಿಲೇಬಿ ಚಿಕ್ಕಿ ಜಿಲೇಬಿ ತಿಂತಿದ್ಯಾ? ಹಾಗೆ ಏನ್ ಮಾಡ್ತಿದ್ಯಾ? ಚಿಕ್ಕಿ ಜಿಲೇಬಿ ಹೇಗಿದೆ? ಅರ್ಧ ಪಾಗಿಗೆ ಕೊಟ್ಬಿಟ್ಯಾ? ಏನ್ ಪಾಗಿ? ಹಾಗೆ ಇಲ್ಲಿ ವಿಡಿಯೋ ಮಾಡಿರೋದು ಮಕ್ಕಳಾಯ್ತಾ. ಅಲ್ಲಿ ಚಾಟ್ ಸೆಂಟರಲ್ಲೂ ಸ್ವಲ್ಪ ಅವರೇ ವಿಡಿಯೋ ಮಾಡಿರೋದು, ಸ್ವಲ್ಪ ಶೇಕ್ ಮಾಡಿದ್ದಾರೆ. ಆದರೂ ಪಾಪ ಮಕ್ಳಿಗೆ ವಿಡಿಯೋ ಮಾಡೋದು ತುಂಬ ಇಂಟ್ರೆಸ್ಟು. ಇದೇ ಕಾರ್ನರ್ ಹೌಸು. ಒಳಗಡೆ ಎಲ್ಲ ಮಕ್ಳು ಹೋಗಿ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದಿದ್ದರು. ಸ್ವಲ್ಪ ಶೇಕ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಅಷ್ಟು ಗೊತ್ತಾಗಲ್ಲ, ಆದರೂ ಅವ್ರಿಗೆ ಇಂಟ್ರೆಸ್ಟ್ ಇದೆ ತುಂಬ ವಿಡಿಯೋ ಮಾಡಲಿಕ್ಕೆ. ಹಾಗಾಗಿ ನಾನು ಅಕ್ಕನ ಮಗಳು ಅವಳಂತೂ ನನಗೆ ಎಷ್ಟಂದರೆ ವಿಡಿಯೋ ಮಾಡ್ತಿದ್ರೆ ಸಾಕು ಓಡೋಡಿ ಬರ್ತಾಳೆ. ಭಾರಿ ಖುಷಿ ಅವಳಿಗೆ ವಿಡಿಯೋ ಮಾಡೋದು. ಪ್ರಾಗ್ಯನೂ ಅಷ್ಟೇ, ಆದ್ರೂ ನನ್ನ ಅಕ್ಕನ ಮಗಳು ಒಂದು ಕೈ ಜಾಸ್ತಿ. ಅವಳು ತುಂಬ ಇಷ್ಟ ಅವಳಿಗೆ ವಿಡಿಯೋಸ್ ಎಲ್ಲ ಮಾಡೋದು, ಹಾಗೆ ಡ್ಯಾನ್ಸ್ ಮಾಡೋದು ಅಂದರೆ ತುಂಬಾ ಇಷ್ಟ. ಹಾಗೆ ನಾನು ಅವರಿಗೆ ವಿಡಿಯೋ ಮಾಡಲಿಕ್ಕೆ ಕೊಟ್ಟೆ. ನಾನು ಹೊರಗಡೆ ಕೂತ್ಕೊಂಡು ವೆಯ್ಟ್ ಮಾಡ್ತೀನಿ. ಬ್ಲರ್ ಬ್ಲರ್ ಬ್ಲರ್. ತೋರಿಸಿ ಎಲ್ಲಿ. ಹಾಗೆ ಅಲ್ಲಿಂದ ನಾವು ಕೇಕೆಲ್ಲ ತಗೊಂಡು ಮನೆಗೆ ಬಂದ್ವಿ. ಅಲ್ಲಿ ಬಲೂನ್ಸ್ ಎಲ್ಲ ಮಾರ್ತಾಯಿದ್ರು. ಹಾಗೆ ಮಕ್ಕಳಿಗೆ 2 ಬಲೂನ್ ಕೊಡಿಸಿದ್ರು ಬಾವ. ಹಾಗೆ ಮಕ್ಕಳು ನೋಡಿ ಬಂದು ಆಟ ಆಡ್ತಾ ಇದ್ದಾರೆ. ನಿಮ್ಮನ್ನ ಮನೆ ಕರ್ಕೊ ಬರೋದ್ರೊಳಗೆ ನಂಗೆ ಸಾಕಾಗೋಯ್ತು. ಪಾನಿಪುರಿ ತಿಂದ್ಕೊಂಡು ಮಸಾಲ ಪುರಿ ತಿಂದ್ಕೊಂಡು ಹಾಗೆ ಅಕ್ಕನ ಬರ್ಡೇ ಕೇಕ್ ತಗೊಂಡು ಈ ಮಕ್ಳು ಬಲೂನ್ ತಗೊಂಡು ಸೀದಾ ಬಂದ್ವಿ. ಬಲೂನ್ ನೋಡಿ ಮೇಲೆ ಹೋಗ್ತದೆ, ಹೇಗೆ ಮೇಲೆ ಹೋಗಲ್ಲೇ ನಿಲ್ಲುತ್ತೆ. ತಡಿ ತಡಿ ನೋಡಿ, ಮೇಲೆ ಹೋದ್ರೆ ಮೇಲೆ ಇರ್ತದೆ ಅಲ್ಲೇ. ಇದು ಬರ್ಡೇಗೆಲ್ಲ ಒಳ್ಳೆ ಚಂದವ. ಇನ್ನು ಸ್ನಾನ ಎಲ್ಲ ಮಾಡಿ ಊಟ ಮಾಡುದು. ಹಾಗೆ ಮಸಾಲ ಪುರಿ ಪಾನಿಪುರಿ ಎಲ್ಲ ತಿಂದ್ಕೊಂಡು ಜಿಲೇಬಿ ತುಂಬ ಚೆನ್ನಾಗಿರುತ್ತೆ. ಜಿಲೇಬಿ ತಿಂದ್ಕೊಂಡು ಜಾಸ್ತಿ ತಿಂದಿಲ್ಲ, ಹಾಗೆ ತಗೊಬಂದ್ವಿ. ಹಾಗೆ ಕೇಕ್ ಓಪನ್ ಮಾಡ್ಬೇಡ ಕೇಕು ಅಪ್ಪು. ನಾಳೆ ಅಕ್ಕನ ಬರ್ಡೇ ಜನವರಿ 1ಗೆ. ಹಾಗೆ ಕೇಕ್ ಎಲ್ಲ ತಕೊಂಡು ಬಂದ್ವಿ. ಹಾಗೆ ಕುಕ್ಕರಿದೊಂದು ಬೆಲ್ಟ್ ಹೋಗಿತ್ತಲ್ಲ, ಅದನ್ನು ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ ಇಲ್ಲಿ ಶಾಪಿಗೆ. ಬಾವ ಥರ ಕೇಳಿದ್ರು, ಅವಾಗ ಶಾಪ್ ಕ್ಲೋಸ್ ಆಗಿತ್ತು. ಸೊ ಇವಾಗ ಓಪನ್ ಇತ್ತಲ್ಲ, ಹಾಗಾಗಿ ಬಂದಿದ್ದೀವಿ. ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮಕ್ಕಳಿಗೆಲ್ಲ ತುಂಬ ಟಯರ್ಡ್ ಆಗೋಗಿದೆ, ನಮಗೂ ಟಯರ್ಡ್ ಆಗಿದೆ. ಇನ್ನೂ ಎಲ್ಲ ಫ್ರೆಶ್ ಅಪ್ ಆಗೋದು, ಹಾಗೆ ಊಟ ಮಾಡೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ತುಂಬ ಜನ ನನ್ನ ಚಾನಲ್ ವಿಡಿಯೋ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ವಿಡಿಯೋ ನೋಡಿದವರೆಲ್ಲ ಲೈಕ್ ಮಾಡಿ. ಓಕೆ, ಬಾಯ್.